ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಮನುಷ್ಯ ಅವನು ಸಾತ್ವಿಕನೋ ರಾಜಸನೋ ತಾಮಸನೋ ಎಂಬುದನ್ನು ನಾವು ಹೇಗೆ ತಿಳ್ಕೊಳ್ಬೇಕು? ಅವರ ಚರ್ಯೆಗಳು, ಅವರ ಎಲ್ಲ ಕ್ರಿಯೆಗಳು ಭಿನ್ನ ಭಿನ್ನವಾಗಿರ್ತವೆ. ಆ ವಿಭಿನ್ನವಾಗಿರತಕ್ಕಂತಹ ಕ್ರಿಯೆಗಳನ್ನು ನೋಡಿ ನಾವು ಅವರು ಎಂಥ ಸ್ವಭಾವದವರು ಅಂತ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ, ಈಗ ಪ್ರತಿಯೊಬ್ಬ ವ್ಯಕ್ತಿ ಸ್ವೀಕಾರ ಮಾಡತಕ್ಕಂಥ ಆಹಾರ ಸ್ವೀಕಾರದ ವಿಷಯದಲ್ಲಿ ತುಂಬ ನಿಯಮಗಳಿವೆ ನಮ್ಮ ಶಾಸ್ತ್ರದಲ್ಲಿ. ಈ ಆಹಾರವನ್ನು ಕೂಡ ಪರಮಾತ್ಮ 3 ರೀತಿಯಾಗಿ ವಿಂಗಡಣೆ ಮಾಡಿದ್ದಾನೆ. ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ. ಯಾರಿಗೆ ಸಾತ್ವಿಕವಾದ ಆಹಾರ ಪ್ರಿಯವಾಗಿದೆಯೋ ಅವರು ಸಾತ್ವಿಕರು, ಯಾರಿಗೆ ರಾಜಸ ಆಹಾರ ಪ್ರಿಯವಾಗಿದೆಯೋ ಅವರು ರಾಜಸರು, ಯಾರಿಗೆ ತಾಮಸ ಆಹಾರ ಪ್ರಿಯವಾಗಿದೆಯೋ ಅವರು ತಾಮಸರು. ಈ ಸಾತ್ವಿಕ, ರಾಜಸ ಆಹಾರ, ತಾಮಸ ಆಹಾರಗಳು ಇವುಗಳನ್ನು ನಾವು ತಿಳ್ಕೊಂಡ್ರೆ ಯಾರು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡ್ತಾರೋ ಅವರು ಸಾತ್ವಿಕ ಸ್ವಭಾವದವರು ಅಂತ ತೀರ್ಮಾನ ಮಾಡ್ಬೋದು. ಈ ಮದ್ಯ ಮಾಂಸಗಳಂತಹ ದುಷ್ಟ ಖಾದ್ಯಪೇಯಗಳನ್ನು ತೊರೆದು ನಮ್ಮ ಶರೀರ ಮತ್ತು ಮನಸ್ಸುಗಳಿಗೆ ಹಿತಕರವಾಗಿರತಕ್ಕಂತಹ ಶುಚಿಯಾದ ಆಹಾರವನ್ನು ಸೇವಿಸಬೇಕು ಎಂಬುದಾಗಿ ನಾವು ಈ ಭೋಜನ ವ್ಯವಹಾರದಲ್ಲಿ ಕೆಲವು ಶಿಸ್ತು ನಿಯಮಗಳನ್ನು ಅಳವಡಿಸ್ಕೊಂಡಿದ್ದೇವೆ. ಆಹಾರವನ್ನು ನಿಯತ ವೇಳೆಯಲ್ಲಿ ಸ್ವೀಕಾರ ಮಾಡುವಂಥದ್ದು, ಭಗವಂತನಿಗೆ ಸಮರ್ಪಣೆ ಮಾಡಿ ಅವನ ಪ್ರಸಾದ ಅಂತ ಪರಿಗ್ರಹ ಮಾಡುವಂಥದ್ದು, ಈ ಎಲ್ಲ ನಿಯಮಗಳನ್ನು ನಾವು ರೂಢಿಸಿಕೊಂಡಾಗಲೇ ನಾವು ಸೇವಿಸುವ ಆಹಾರ ಅದು ಸಾತ್ವಿಕ ಆಗುತ್ತೆ. ನಮ್ಮ ಭೋಜನ ಸಾತ್ವಿಕ ಭೋಜನ ಆಗುತ್ತೆ. ನಮ್ಮ ಆಹಾರ, ವಿಹಾರ, ನಿದ್ರೆ, ಕಾಮ ವ್ಯವಹಾರಗಳು ಎಲ್ಲದರಲ್ಲಿಯೂ ಕೂಡ ಇಂತಹ ನೀತಿ ನಿರ್ಬಂಧಗಳನ್ನು ಅಳವಡಿಸಿಕೊಂಡಾಗ ಆಗ ಅವುಗಳೆಲ್ಲ ಸಾತ್ವಿಕವಾಗಲಿಕ್ಕೆ ಸಾಧ್ಯವಿವೆ. ನಾವು ಸ್ವೀಕಾರ ಮಾಡತಕ್ಕಂತಹ ಆಹಾರ ನಮ್ಮ ಮನಸ್ಸು ಬುದ್ಧಿಗಳಾಗಿ ಪರಿಣಾಮವಾಗ್ತದೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಅನ್ನಮಸಿತಂ ತ್ರೇಧಾ ಭವತಿ ಅಂತ. ನಾವು ಸೇವಿಸುವ ಆಹಾರ 3 ರೀತಿಯಲ್ಲಿ ವಿಭಕ್ತವಾಗುತ್ತೆ. ಒಂದು ಅದರ ಸೂಕ್ಷ್ಮ ಭಾಗ, ಅದರ ನಮ್ಮ ಆಹಾರದ ಪರಿಣಾಮವಾಗಿರುವಂಥದ್ದು ಏನುಂಟು ಅದರಲ್ಲಿ ಸೂಕ್ಷ್ಮ ಭಾಗ ಅದು ಮನಸ್ಸಾಗಿ ಪರಿಣತಗೊಳ್ಳುತ್ತದೆ ಅಂತ ಛಾಂದೋಗ್ಯೋಪನಿಷತ್ತು ಉಲ್ಲೇಖ ಮಾಡುತ್ತೆ. ನಾವು ಸ್ವೀಕಾರ ಮಾಡತಕ್ಕಂತಹ ಆಹಾರದ ಗುಣಧರ್ಮಗಳನ್ನು ಅನುಸರಿಸಿಯೇ ನಮ್ಮ ಮನಸ್ಸಿನಲ್ಲಿ ಈ ವಿಕೃತಿ ಸಂಸ್ಕೃತಿಗಳು ಇರುವಂಥದ್ದನ್ನು ನಾವು ಕಾಣಬಹುದು. ಶರೀರಕ್ಕೆ
ಪೋಷಕವಾಗತಕ್ಕಂತಹ ಒಳ್ಳೆಯ ಮಾಂಸಾಹಾರವನ್ನು ಯಾಕೆ ಸ್ವೀಕಾರ ಮಾಡಬಾರದು ಅಂತ ಕೆಲವರು ಕೇಳ್ತಾರೆ. ಅದರಿಂದ ನಮ್ಮ ಶರೀರವೇನೋ ಚೆನ್ನಾಗಿ ಉಬ್ಬುತ್ತದೆ, ಆದರೆ ನಮ್ಮ ಆತ್ಮ ಅಂತಃಕರಣಗಳು ಪೂರ್ತಿಯಾಗಿ ಕುಗ್ಗಿ ಹೋಗ್ತವೆ. ಇಂತಹ ಆಹಾರ ಸೇವನೆಯಿಂದ ಶರೀರ ಪರಿಪುಷ್ಟವಾಗಿ ಬೆಳೆದರೂ ಕೂಡ ಸ್ವೇಚ್ಛಾಚಾರ, ವಿಲಾಸ ಪ್ರವೃತ್ತಿ, ದುಷ್ಟತನ ಇವೆಲ್ಲ ಅಂತಃಕರಣದಲ್ಲಿ ಅದೇ ಪ್ರಮಾಣದಲ್ಲಿ ವೃದ್ಧಿಯಾಗ್ತಾ ಹೋಗ್ತವೆ. ಶರೀರ ವೃದ್ಧಿಯಾದಾಗೆ ನಮ್ಮ ಅಂತಃಕರಣದಲ್ಲಿ ಇಂತಹ ಕಲುಷಿತಗಳು ಅವುಗಳು ವೃದ್ಧಿ ಆಗ್ತಾ ಹೋಗ್ತವೆ. ಸಾತ್ವಿಕವಾದ ಆಹಾರಗಳಿಂದ ನಮ್ಮ ಮನಸ್ಸು ಸಾತ್ವಿಕವಾಗಿ ಪರಿಣಮಿಸ್ತದೆ. ಹೀಗೆ ಇಂತಹ ಆಹಾರವನ್ನು ನಾವು ನ್ಯಾಯವಾದ ಪದ್ಧತಿಯಿಂದ ಗಳಿಸಬೇಕು. ಅನ್ಯಾಯದಿಂದ ನಾವು ಆಹಾರವನ್ನು ಗಳಿಸಬಾರದು. ನ್ಯಾಯವಾದ ಪದ್ಧತಿಯಿಂದ ಯೋಗ್ಯ ಆಹಾರವನ್ನು ಗಳಿಸಿ ಅದನ್ನು ಭಗವಂತನಿಗೆ ಸ್ವೀಕಾರ ಮಾಡಬೇಕು. ಭಗವಂತನನ್ನು ಸ್ವೀಕಾರ ಮಾಡಿದಾಗಲೇ ಅದು ಸಾತ್ವಿಕವಾಗಿರತಕ್ಕಂತಹ ಆಹಾರ ಆಗುತ್ತೆ. ಅಂತಹ ಆಹಾರ ಸೇವನೆಯಿಂದ ನಮ್ಮ ಶರೀರ ಮತ್ತು ಮನಸ್ಸು ಪುನೀತವಾಗ್ತವೆ. ಈ ತ್ರಿವಿಧವಾಗಿರತಕ್ಕಂತಹ ಆಹಾರ, ಅದರಲ್ಲಿ ಸಾತ್ವಿಕವಾದ ಆಹಾರ ಯಾವುದು ಅಂತಂದರೆ ಕೃಷ್ಣ ಹೇಳ್ತಾನೆ, ಆಯುಸ್ಸತ್ವಬಲಾರೋಗ್ಯ ಸುಖಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯಾ ಆಹಾರಾ ಸಾತ್ವಿಕ ಪ್ರಿಯಾ. ಸಾತ್ವಿಕರಿಗೆ ಪ್ರಿಯವಾದ ಆಹಾರ ಯಾವುದು ಅಂದರೆ ಆಯುಸ್ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ. ನಾವು ಈ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿದರೆ ನಮ್ಮ ಜೀವನವೂ ಶುದ್ಧವಾಗುತ್ತೆ, ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಈ ಶಕ್ತಿ, ಆರೋಗ್ಯ, ಸುಖ, ಪ್ರೀತಿ ಇವುಗಳನ್ನು ಬೆಳೆಸ್ತಕ್ಕಂತಹ ಆಹಾರ, ರಸಯುಕ್ತವಾಗಿರತಕ್ಕಂತಹ ಆಹಾರ, ಸ್ನಿಗ್ಧವಾಗಿರತಕ್ಕಂತಹ ಆಹಾರ, ಬಹಳ ಕಾಲದವರೆಗೆ ಪರಿಣಾಮ ಬೀರತಕ್ಕಂತಹ ರುಚಿಕರವಾದ ಆಹಾರ, ಇದು ಸಾತ್ವಿಕರಿಗೆ ಪ್ರಿಯವಾಗಿರತಕ್ಕಂತಹ ಆಹಾರ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಸಾತ್ವಿಕರ ಆಹಾರ ಕೇವಲ ನಾಲಿಗೆಯ ರುಚಿಯನ್ನಷ್ಟೇ ಅವಲಂಬಿಸಿರುವುದಿಲ್ಲ. ಅದರಲ್ಲಿ ನಾಲಿಗೆಗೆ ರುಚಿಯೂ ಇರುತ್ತೆ. ಆಯುಸ್ಸತ್ವ ಬಲಾರೋಗ್ಯ ಅಂತ ಹೇಳ್ತಾ ಇರೋದು ನಮ್ಮ ಆಯುಷ್ಯ ಅಂದರೆ ಜೀವನದ ಅವಧಿ, ಅದನ್ನು ಬೆಳೆಸುವಂಥದ್ದು. ಮತ್ತು ನಮ್ಮ ಜೀರ್ಣಕೋಶಗಳಿಗೆ ಅನವಶ್ಯಕವಾಗಿ ಪೀಡಾಕರವಾಗದೆ ಸುಲಭವಾಗಿ ಜೀರ್ಣವಾಗುವಂಥದ್ದು, ಜೀವನ ಸತ್ವಗಳಿಂದ ಪರಿಪೂರ್ಣವಾಗಿರುವಂಥದ್ದು ಆಗಿರುತ್ತೆ. ಧರ್ಮಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಕೆಲವು ಆಹಾರಗಳು ಸ್ವೀಕಾರ್ಯ, ಕೆಲವು ಆಹಾರಗಳು ತ್ಯಾಜ್ಯ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾವ್ಯಾವ ಕಾಲದಲ್ಲಿ, ಯಾವ್ಯಾವ ಋತುಗಳಲ್ಲಿ ಯಾವ್ಯಾವ ಆಹಾರ ಸ್ವೀಕಾರ್ಯ, ಯಾವ್ಯಾವ ಆಹಾರ ಅದು ತ್ಯಾಜ್ಯ, ಇವೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ನಾವು ಈ ಅವುಗಳ ಬಗ್ಗೆ ಇರತಕ್ಕಂತಹ ಪೂರ್ವಗ್ರಹವನ್ನು ಬಿಡಬೇಕು. ಪೂರ್ವಗ್ರಹನ ಬಿಟ್ಟು ನಾವು ಪರಿಶೀಲನೆ ಮಾಡಿದರೆ ಆ ಆಹಾರಕ್ಕೆ ಸಂಬಂಧಪಟ್ಟಂತಹ ವಿಧಿ ನಿಷೇಧಗಳು ಎಷ್ಟು ವೈಜ್ಞಾನಿಕವಾಗಿವೆ ಎಂಬುದು ನಮಗೆ ನಿಶ್ಚಿತವಾಗಿ ಗೊತ್ತಾಗುತ್ತೆ. ಈ ನಿಷಿದ್ಧವಾದ ಆಹಾರಗಳು ಮತ್ತು ಸ್ವೀಕಾರಾರ್ಹವಾಗಿರತಕ್ಕಂತಹ ಆಹಾರಗಳು ಮತ್ತು ಆಯಾ ಋತುಗಳಲ್ಲಿ ನಾವು ಸ್ವೀಕಾರ ಮಾಡತಕ್ಕಂತಹ ಆಹಾರಗಳು ಯಾಕೆ ಹಾಗೆ? ಆಯಾ ಋತುವಿನಲ್ಲಿ ಅಂತಹ ಆಹಾರಗಳನ್ನೇ ಯಾಕೆ ನಾವು ಸ್ವೀಕಾರ ಮಾಡಬೇಕು? ಇಂತಹ ಆಹಾರಗಳನ್ನು ಸ್ವೀಕಾರ ಮಾಡೋದ್ರಿಂದ ಕೇವಲ ಶಾರೀರಿಕವಾಗಿ ಮಾತ್ರ ಲಾಭ ಅಲ್ಲ, ಮಾನಸಿಕವಾಗಿರತಕ್ಕಂತಹ ಆರೋಗ್ಯವು ಮತ್ತು ದೈಹಿಕ ಸಾಮರ್ಥ್ಯವು ಕೂಡ ಇದರಿಂದ ಬರುತ್ತೆ. ಅದನ್ನೇ
ಸತ್ವ ಅಂತ ಹೇಳಿದ್ದಿಲ್ಲಿ. ಆಯಸ್ಸು ಸತ್ವ. ಸತ್ವ ಅಂದರೆ ಒಳ್ಳೆಯ ಸ್ವಭಾವ. ಇದು ಮನಃಶುದ್ಧಿಯಿಂದ ಬರುವಂಥದ್ದು. ಮನಃಶುದ್ಧಿ ಇದ್ದರೆ, ಈ ಮನೆ ಸ್ವಚ್ಛವಾಗಿದ್ದರೆ ಮನೆಯಲ್ಲಿ ಶುದ್ಧವಾದ ಆಹಾರ, ರುಚಿಯಾದ ಆಹಾರ ತಯಾರು ಮಾಡಲಿಕ್ಕೆ ಸಾಧ್ಯ. ಮನೆ ಶುದ್ಧವಾಗಿಲ್ಲ ಅಂತಾದರೆ ಅಲ್ಲಿ ರುಚಿಯಾದ ಆಹಾರವನ್ನು ಹೇಗೆ ತಯಾರು ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ಈ ಆಹಾರ ಶುದ್ಧವಾಗಬೇಕು, ಮನೆ ಶುದ್ಧವಾಗಿರಬೇಕು, ಆಹಾರ ಶುದ್ಧವಾಗಿರಬೇಕು. ಆ ಆಹಾರವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಆಗಲೇ ಅದು ಸಾತ್ವಿಕ ಅಂತಾಗತ್ತೆ. ದೇವರಿಗೆ ಸಮರ್ಪಣೆ ಮಾಡೋಣ, ಆಯಿತು. ನಿಷಿದ್ಧವಾದ್ದನ್ನೇ ದೇವರಿಗೆ ಸಮರ್ಪಣೆ ಮಾಡೋಣ. ನಿಷಿದ್ಧವಾಗಿರ್ತಕ್ಕಂತಹ ಮಾಂಸಾದಿಗಳನ್ನು ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡೋಣ. ಅಥವಾ ಖಾಯಂ ನಿಷಿದ್ಧವಾಗಿರ್ತಕ್ಕಂತಹ ಕೆಲವು ತರಕಾರಿಗಳಿವೆ, ಕೆಲವು ಆಹಾರ ಪದಾರ್ಥಗಳಿವೆ, ಅವುಗಳನ್ನು ನಾವು ಪರಮಾತ್ಮನಿಗೆ ಸ್ವೀಕಾರ ಮಾಡಿದರೆ ಅವುಗಳು ಶುದ್ಧವಾಗಿಬಿಡ್ತಾವಲ್ಲ, ತಿನ್ಬೋದಲ್ಲ ಅಂತ ಕೇಳ್ಬೋದು. ಆದರೆ ನಾವು ಸ್ವೀಕಾರ ಮಾಡತಕ್ಕಂತಹ ಆಹಾರವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಪರಮಾತ್ಮನಿಗೆ ಅರ್ಪಣೆ ಮಾಡತಕ್ಕಂಥ ಆಹಾರ ಶುಚಿಯಾಗಿ ಮಾಡಬೇಕು, ಮಡಿಯಾಗಿ ಮಾಡಬೇಕು ಅಂತ ಅರ್ಥ. ತಿನ್ನೋನು ಶುಚಿಯಾಗಿರಬೇಕು, ತಯಾರು ಮಾಡತಕ್ಕಂಥವ್ರು ಶುಚಿಯಾಗಿರಬೇಕು. ಅದನ್ನು ಪರಮಾತ್ಮನಿಗೆ ನೈವೇದ್ಯ ಮಾಡಬೇಕು. ಏನು ನೈವೇದ್ಯ? ಭಗವಂತನಿಗೆ ಸಮರ್ಪಣೆ ಮಾಡೋದು. ಈ ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂದರೆ ಏನು? ಅವನು ಆಪ್ತಕಾಮ, ಅವನಿಗೆ ನಾವು ಕೊಡುವಂಥದ್ದು ಯಾವುದೂ ಬೇಕಾಗಿಲ್ಲ. ಆದರೆ ಈ ನೈವೇದ್ಯ ಮಾಡಬೇಕಂತೆ, ಅದು ಪರಮಾತ್ಮನಿಗೆ ಪ್ರೀತಿಕರ ಅಂತೆ. ಅದನ್ನು ನಾವು ಮತ್ತೆ ಸ್ವೀಕಾರ ಮಾಡಬೇಕು ಅಂತ. ಪರಮಾತ್ಮನಿಗೆ ಸ್ವೀಕಾರ ಮಾಡಲಿಕ್ಕೆ ಇಟ್ಟಂತಹ ಆ ಆಹಾರವನ್ನು ಪರಮಾತ್ಮಂತೂ ಸ್ವೀಕಾರ ಮಾಡೋದಿಲ್ಲ. ಸುಮ್ಮನೆ ಅದೊಂದು ನಾಟಕ, ಅದೊಂದು ಬೂಟಾಟಿಕೆ ಅಂತ ಹಾಸ್ಯ ಮಾಡೋರಿದ್ದಾರೆ. ಎಲ್ಲಿ ಸ್ವೀಕಾರ ಮಾಡಿದ್ದಾನೆ? ಇಟ್ಟದ್ದು ಹಾಗೇ ಇದೆ, ಸ್ವೀಕಾರ ಮಾಡಿಲ್ಲ. ಸುಮ್ಮನೆ ಪರಮಾತ್ಮದ ಇಡ್ತೀವಿ, ನಾವು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಇದು ಹಾಸ್ಯಾಸ್ಪದ ಅಂತ ಟೀಚಿಸುವವರಿದ್ದಾರೆ. ಅವರು ಅಜ್ಞಾನಿಗಳು. ಏಕೆಂದರೆ ನೈವೇದ್ಯದ ನಿಜವಾದ ಅರ್ಥ ಅವರಿಗೆ ಗೊತ್ತಿಲ್ಲ. ನಾವು ಪರಮಾತ್ಮನಿಗೆ ನಿವೇದಿಸಿದಂತಹ ಅನ್ನಾಹಾರಾದಿಗಳನ್ನು ಪರಮಾತ್ಮನು ಪ್ರತ್ಯಕ್ಷವಾಗಿ ಬಂದು ಇಟ್ಟದ್ದನ್ನೆಲ್ಲ ತಿಂತಾನೆ ಅಂತ ಹೇಳ್ತಾ ಇಲ್ಲ. ಪರಮಾತ್ಮ ನೈವೇದ್ಯವನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಎಂಬುದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾವ ಥರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ? ಆಚಾರ್ಯರು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ಪರಮಾತ್ಮ ನಾವು ನಿವೇದಿಸಿದಂತಹ ಆಹಾರವನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅಂದರೆ, ಅದನಾಘ್ರಾಣ ದೃಷ್ಟಾಖ್ಯ ಭೋಗತ್ರಯ ವಿಭಾಗತಃ ಮುಖನಾಸಾ ಚಕ್ಷುಷಾಂ ತದ್ಭೋಗ್ಯಮನ್ನಂ ಹರೇಃ ಶ್ರುತಂ. ಆಹಾರವನ್ನು ತಿನ್ನುವುದು, ಈ ಪರಮಾತ್ಮ ಸ್ವೀಕಾರ ಮಾಡೋದು ಮೂರು ರೀತಿಯಾಗಿದೆ. ನಾವು ಆಹಾರವನ್ನು ತಿನ್ನುವುದಂತ ಹೇಳ್ತೀವಿ. ಪರಮಾತ್ಮ ಆಹಾರವನ್ನು ತಿನ್ನುವುದಂದರೆ ಈ ತಿನ್ನುವುದನ್ನೋದು ಮೂರು ಥರ ಇದೆ. ಒಂದು ಮೂಸಿ ನೋಡೋದು, ಒಂದು ತಿನ್ನೋದು. ಆಹಾರ ಸ್ವೀಕಾರ ಮಾಡೋದು ಹೇಗೆ ಅಂದರೆ, ಒಂದು ತಿನ್ನೋದು, ಇಲ್ಲ ಮೂಸಿ ನೋಡೋದು, ಇಲ್ಲ ಕಣ್ಣಿನಿಂದ ನೋಡೋದು. ಮೂಸಿ ನೋಡಿದರೂ ಕೂಡ ಅದು ಉಚ್ಚಿಷ್ಟವೇ. ನಾವು ಮೂಸಿ ನೋಡಿ ಪರಮಾತ್ಮನ ನೈವೇದ್ಯ ಸಮರ್ಪಣೆ ಮಾಡಬಾರದು. ಪರಮಾತ್ಮ ಅವ ಹೇಗೆ ಸ್ವೀಕಾರ ಮಾಡ್ತಾನೆ ಎಂಬುದನ್ನು ಹೇಳ್ತಾರೆ ಇಲ್ಲಿ. ಸ್ವೀಕಾರ ಮಾಡೋದು ಅಂದರೆ ಒಂದು ತಿನ್ನೋದು, ಮತ್ತೊಂದು ಮೂಸಿ ನೋಡೋದು, ಮತ್ತೊಂದು ಕಣ್ಣಿನಿಂದ ನೋಡಿ ಆಸ್ವಾದಿಸೋದು. ಮೂರು ರೀತಿಯಾಗಿರತಕ್ಕಂತಹ ಆಹಾರ ಸ್ವೀಕಾರ ಇರುವಂಥದ್ದು. ನಾವು ಪಕ್ವವಾಗಿರ್ತಕ್ಕಂತಹ ಅನ್ನಾದಿಗಳನ್ನು ಶ್ರೀನಿವಾಸರೂಪಿ ಪರಮಾತ್ಮನಿಗೆ ಸಮರ್ಪಿಸ್ತೇವೆ. ಪರಮಾತ್ಮ ಅದನ್ನು ಕಪಿಲ ರೂಪದಿಂದ ತನ್ನ
ದಿವ್ಯವಾಗಿರತಕ್ಕಂತಹ ಕಣ್ಣುಗಳಿಂದ ನೋಡ್ತಾನೆ. ಕಪಿಲ ರೂಪದಿಂದ ದಿವ್ಯವಾದ ಕಣ್ಣುಗಳಿಂದ ಅವ ನೋಡ್ತಾನೆ. ನೋಡಿ ಆ ಆಹಾರದಲ್ಲಿರತಕ್ಕಂತಹ ಏನು ದೋಷ ಇದ್ದರೆ ಅದನ್ನು ಅವ ದೂರೀಕರಿಸಿ ಅದು ದೃಷ್ಟಿಭೋಗವನ್ನು ಮಾಡ್ತಾನೆ. ಅದು ಕೂಡ ಭೋಗವೇ, ದೃಷ್ಟಿಭೋಗ, ನೋಡೋದ್ರ ಮೂಲಕವಾಗಿ ಭೋಗಿಸೋದು, ಮೂಸಿ ನೋಡೋದ್ರ ಮೂಲಕವಾಗಿ ಭೋಗಿಸುವಂಥದ್ದು. ಹೀಗೆ ಪರಮಾತ್ಮ ಕಪಿಲ ರೂಪದಿಂದ ತನ್ನ ದಿವ್ಯ ಕಣ್ಣುಗಳಿಂದ ಆ ಆಹಾರವನ್ನು ನೋಡಿ ಅದರಲ್ಲಿರತಕ್ಕಂತಹ ದೋಷಗಳನ್ನು ಪರಿಹಾರ ಮಾಡಿ ದೃಷ್ಟಿಭೋಗವನ್ನು ಮಾಡ್ತಾನೆ. ಆಮೇಲೆ ಪರಮಾತ್ಮ ನರಸಿಂಹ ರೂಪದಿಂದ ತನ್ನ ದಿವ್ಯ ನಾಸಿಕಾ ಇಂದ್ರಿಯದ ಮೂಲಕವಾಗಿ ಆಘ್ರಾಣಿಸಿ ಆಘ್ರಾಣ ಭೋಗವನ್ನು ಮಾಡ್ತಾನೆ. ಇದು ಕೂಡ ನೈವೇದ್ಯವೇ, ಇದು ಕೂಡ ಆಹಾರ ಸ್ವೀಕಾರವೇ, ಪರಮಾತ್ಮ ಸ್ವೀಕಾರ ಮಾಡುವ ರೀತಿ. ಹಾಗಾಗಿ ನಾವು ನೈವೇದ್ಯ ಮಾಡಿಕೊಂಡು ಕಪಿಲ, ನರಸಿಂಹ ಇವರ ರೂಪಗಳನ್ನೆಲ್ಲ ಚಿಂತನೆ ಮಾಡುತ್ತೇವೆ. ಆಮೇಲೆ ಆಘ್ರಾಣ ಭೋಗವನ್ನು ಮಾಡಿದ ಮೇಲೆ ಪರಮಾತ್ಮ ಪರಶುರಾಮ ರೂಪದಿಂದ ತನ್ನ ದಿವ್ಯವಾಗಿರತಕ್ಕಂತಹ ವಾಗೀಂದ್ರಿಯದಿಂದ ಆ ಆಹಾರವನ್ನು ಪ್ರಶಂಸೆ ಮಾಡುವ ಮೂಲಕವಾಗಿ ವಾಗ್ರೂಪ ಭೋಗವನ್ನು ಮಾಡ್ತಾನೆ. ಆಮೇಲೆ ಕೂರ್ಮರೂಪಿಯಾಗಿರತಕ್ಕಂತಹ ಪರಮಾತ್ಮ ಅವ ಆ ಆಹಾರದಿರತಕ್ಕಂತಹ ರಸವನ್ನು, ಚಿದ್ರಸವನ್ನು ತನ್ನ ದಿವ್ಯವಾದ ಜಿಹ್ವೆಯಿಂದ ಆಹಾರತಕ್ಕಂತಹ ಸಾರ ಭಾಗವನ್ನು ಸ್ವೀಕಾರ ಮಾಡಿ ಆ ಆಹಾರವನ್ನು ಪವಿತ್ರವನ್ನಾಗಿ ಮಾಡ್ತಾನೆ. ಗಿಳಿ ಕಚ್ಚಿದ ಹಣ್ಣಿನ ಹಾಗೆ ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಶುಕಾಚಾರ್ಯರೆಂಬ ಗಿಳಿ ಕಚ್ಚಿದಂತಹ ಫಲ ಅದು ಭಾಗವತ ಅಂತ ಹೇಳ್ತಾರೆ ನೋಡಿ ಭಾಗವತದಲ್ಲಿ. ಆ ಗಿಳಿ ಕಚ್ಚಿದ ಹಣ್ಣಿನ ಹಾಗೆ ಯಾವಾಗ ಪರಮಾತ್ಮ ಆ ಆಹಾರತಕ್ಕಂತಹ ಆ ಚಿದ್ರಸವನ್ನು, ಸಾರ ರೂಪವಾದ ಅಂಶವನ್ನು ಸ್ವೀಕಾರ ಮಾಡ್ತಾನೆ, ಮಾಡಿ ಅದನ್ನು ಪವಿತ್ರವನ್ನಾಗಿ ಮಾಡ್ತಾನೆ, ಅಮೃತಪೂರ್ಣವನ್ನಾಗಿ ಮಾಡ್ತಾನೆ. ಇದು ಪರಮಾತ್ಮ ನಾವು ಸಮರ್ಪಿಸಿದಂಥ ಆಹಾರವನ್ನು ಸ್ವೀಕರಿಸಿದ ರೀತಿ. ಹಾಗಾಗಿ ನೈವೇದ್ಯ ಕಾಲದಲ್ಲಿ ನಾವು ನೋಡಬಾರ್ದು. ಪರಮಾತ್ಮ ಈ ಎಲ್ಲ ರೂಪಗಳಿಂದ ಬಂದು ದೃಷ್ಟಿಯಿಂದ ದೋಷ ಪರಿಹಾರ ಮಾಡ್ತಾನೆ. ತನ್ನ ದಿವ್ಯ ದೃಷ್ಟಿಯಿಂದ ತನ್ನ ದಿವ್ಯವಾಗಿರತಕ್ಕಂತಹ ನಾಸಿಕಾ ಇಂದ್ರಿಯದಿಂದ ಆಘ್ರಾಣಿಸ್ತಾನೆ. ಆಘ್ರಾಣಿಸುವ ಮೂಲಕವಾಗಿ ಆಘ್ರಾಣ ಭೋಗವನ್ನು ಮಾಡ್ತಾನೆ. ಅದಾದಮೇಲೆ ಪರಶುರಾಮ ರೂಪಿಯಾಗಿರತಕ್ಕಂತಹ ಪರಮಾತ್ಮ ವಾಗೀಂದ್ರಿಯದಿಂದ ಆಹಾರವನ್ನು ಪ್ರಶಂಸೆ ಮಾಡ್ತಾನೆ. ಆಮೇಲೆ ಕೂರ್ಮರೂಪಿಯಾಗಿರತಕ್ಕಂಥ ಪರಮಾತ್ಮ ಆ ಆಹಾರದ ಸಾರ ಭಾಗವನ್ನು ಸ್ವೀಕಾರ ಮಾಡಿ ಅದನ್ನು ಪವಿತ್ರವನ್ನಾಗಿ ಮಾಡ್ತಾನೆ. ಅಂತಹ ಪವಿತ್ರಮಯವಾಗಿರತಕ್ಕಂತಹ ಆಹಾರವನ್ನು ನಾವು ವಾಯುದೇವರಿಗೆ ಸಮರ್ಪಣೆ ಮಾಡಿ ಮತ್ತೆ ಸ್ವೀಕಾರ ಮಾಡ್ತೇವೆ. ಏಕೆಂದರೆ ಪರಮಾತ್ಮನಿಗೆ ನಿವೇದನೆ ಮಾಡುವಾಗಲೇ ನಾವು ಅದರ ಚಿಂತನೆ ಮಾಡ್ತೇವೆ. ಪರಮಾತ್ಮ ಸ್ವೀಕಾರ ಮಾಡತಕ್ಕಂತಹ ಆ ಆಹಾರ ಅದು ಪರಿಶುದ್ಧವಾಗಿದ್ದರೆ ಮಾತ್ರ ಸ್ವೀಕಾರ ಮಾಡ್ತಾನೆ. ಆ ಆಹಾರ ಪರಿಶುದ್ಧವಾಗೋದು ಯಾವಾಗ ಅಂದರೆ ಪಾವನಂ ವಿಷ್ಣು ನೈವೇದ್ಯಂ ಅಂತ ಹೇಳ್ತಾರೆ ನೋಡಿ. ಅದು ಪಾವನವಾದಾಗ, ಪವನ ಸಂಬಂಧಿಯಾದಾಗ, ಪಾವನವಾದಾಗ ಅದು ಪರಿಶುದ್ಧವಾಗ್ತದೆ. ಅಂತಹ ಪರಿಶುದ್ಧವಾಗಿರ್ತಕ್ಕಂತಹ ಆಹಾರವನ್ನು ಪರಮಾತ್ಮ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಅದರತಕ್ಕಂತಹ ದೋಷವನ್ನು ಪರಿಹಾರ ಮಾಡ್ತಾನೆ. ತನ್ನ ಘ್ರಾಣೇಂದ್ರಿಯಿಂದ ಅದನ್ನು ಆಘ್ರಾಣಿಸಿ ಆಘ್ರಾಣ ಭೋಗ ಮಾಡ್ತಾನೆ. ಆಮೇಲೆ ತನ್ನ ಈ ವಾಗ್ರೂಪ ಭೋಗವನ್ನು, ವಾಗೀಂದ್ರಿಯಿಂದ ವಾಗ್ರೂಪ ಭೋಗವನ್ನು ಮಾಡ್ತಾನೆ. ಅನಂತರ ಅವನು ಕೂರ್ಮರೂಪದಿಂದ ಅದರ ಸಾರಭಾಗವನ್ನು ಸ್ವೀಕಾರ ಮಾಡಿ ಅಮೃತಮಯವನ್ನಾಗಿ ಮಾಡ್ತಾನೆ. ಆದ್ದರಿಂದ ಇದು ಸಾತ್ವಿಕವಾದ ಆಹಾರ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡ್ತಕ್ಕಂಥ ಆಹಾರ. ಆದ್ದರಿಂದ ಈ ನೈವೇದ್ಯ ಅನ್ನೋದು ಬರೀ ಕಲ್ಪನೆ ಅಲ್ಲ, ಇದರಲ್ಲಿ ಇಷ್ಟು ಚಿಂತನೆ ಇದೆ. ಆದ್ದರಿಂದ ಪರಮಾತ್ಮ ಆಹಾರವನ್ನು ಸ್ವೀಕರಿಸ್ತಕ್ಕಂತಹ ಮಾತು ಬರೀ ಕಲ್ಪನೆ ಅಲ್ಲ, ಇದು ಅವನನ್ನು ಕಾಣತಕ್ಕಂತಹ ದಿವ್ಯ ದೃಷ್ಟಿ ನಮಗಿಲ್ಲ. ಆದ್ದರಿಂದ
ನಾವು ಅವನನ್ನು ಕಾಣ್ತಾ ಇಲ್ಲ. ಯೋಗಿಗಳು ಕಾಣ್ತಾರೆ. ಪರಮಾತ್ಮ ಬಂದು ಆ ನೈವೇದ್ಯವನ್ನು ಏನು ಸ್ವೀಕಾರ ಮಾಡ್ತಾನೆ, ಅದನ್ನು ದಿವ್ಯ ದೃಷ್ಟಿ ಇರತಕ್ಕಂತಹ ಯೋಗಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಂತಹ ಪರಮಾತ್ಮನ ಕಣ್ಣಾರೆ ಕಾಣ್ತಾರೆ. ವಾದಿರಾಜರು ಹಯಗ್ರೀವ ಪರಮಾತ್ಮ ಆಹಾರ ಸ್ವೀಕಾರ ಮಾಡೋದಕ್ಕೆ ಬಂದಾಗ ಅದನ್ನು ಅವರು ನೋಡ್ತಾರೆ, ಅದನ್ನು ನಾವು ಕೇಳಿದ್ದೇವೆ. ಹೀಗೆ ಭಗವಂತನಿಗೆ ಆಹಾರವನ್ನು ಸ್ವೀಕಾರ ಮಾಡಿದಾಗ ಅದು ಪರಿಶುದ್ಧವಾಗತ್ತೆ, ದೋಷರಹಿತವಾಗತ್ತೆ. ಅಂತಹ ಅನ್ನವನ್ನು ಸ್ವೀಕಾರ ಮಾಡಿ ಎಂತಹ ರೋಗಗಳಿಂದಲೂ ಕೂಡ ಮುಕ್ತರಾಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಪ್ರತಿನಿತ್ಯ ಪರಮಾತ್ಮನಿಗೆ ಅನ್ನವನ್ನು ನಿವೇದನೆ ಮಾಡಿ ವೈಷ್ಣವ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ನಿಯಮ ಮಾಡಿದ್ದಾರೆ. ಇದೆಲ್ಲ ಸಾತ್ವಿಕವಾದ ಆಹಾರ. ಮನಃಶಾಸ್ತ್ರ ಪ್ರಕಾರವೂ ಕೂಡ ಈ ಪ್ರಸನ್ನ ಮನಸ್ಸಿನಿಂದ ಸ್ವೀಕರಿಸಿದ ಆಹಾರ ಪರಮಾತ್ಮ ಪ್ರಸನ್ನ ಮನಸ್ಸಿಂದ ಸ್ವೀಕಾರ ಮಾಡಿರ್ತಾನೆ. ನಾವು ಅದನ್ನು ಪ್ರಸನ್ನ ಮನಸ್ಸಿಂದ ಸ್ವೀಕಾರ ಮಾಡಬೇಕು. ಊಟ ಮಾಡುವಾಗ ಏನೆಲ್ಲ ಮಾತಾಡ್ತೇವೆ, ಏನೆಲ್ಲ ಯೋಚನೆ ಮಾಡ್ತೇವೆ, ಅಪ್ರಸನ್ನ ಮನಸ್ಸಿನಿಂದ ಸ್ವೀಕಾರ ಮಾಡಿದರೆ ಆಹಾರ ಯಾವತ್ತೂ ಪೋಷಕ ಆಗುವುದಿಲ್ಲ. ಇದು ಈ ನೈವೇದ್ಯ ಹಾಗೂ ಭೋಜನ ಕಲ್ಪನೆಯಲ್ಲಿರ್ತಕ್ಕಂತಹ ಒಂದು ಚಿಂತನೆ, ಎಂಥ ಒಂದು ಅನುಸಂಧಾನ ಇದೆ ನೋಡಿ. ಇದನ್ನು ಅರಿತುಕೊಳ್ಬೇಕು. ನೈವೇದ್ಯ ಸಂದರ್ಭದಲ್ಲಿ ಅನ್ನ ದೂಷಿತ ಆಗಬಾರ್ದು ಅಂತ ದೇವರ ಎದುರಿನಲ್ಲಿ ನಾವು ಸ್ಥಳವನ್ನು ಶುಚಿಗೊಳಿಸಿ ಆ ಶ್ರೀಬೀಜವನ್ನು ಬರೆದು ಅದರ ಮೇಲೆ ಆಹಾರ ಪದಾರ್ಥವನ್ನಿಟ್ಟು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೆ. ಪಾತ್ರೆಯಲ್ಲಿಟ್ಟು ಸಮರ್ಪಣೆ ಮಾಡಬೇಕು. ಹಿತ್ತಾಳೆ ಪಾತ್ರೆಯಲ್ಲಿಯೋ ಅಥವಾ ಬಡಿಸಿದ ತಟ್ಟೆಯಲ್ಲಿ ಬಡಿಸಿಯೋ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಸಮರ್ಪಣೆ ಮಾಡಬೇಕು. ಸುಟ್ಟ ಪಾತ್ರೆಯಲ್ಲಿ ನೈವೇದ್ಯ ಮಾಡಬಾರದು. ಸುಟ್ಟ ಪಾತ್ರೆಯಲ್ಲಿ ಅನ್ನಾದಿಗಳನ್ನು ಇಡಬಾರ್ದಂತಿದೆ. ಒಲೆ ಮೇಲೆ ಇಡದೇ ಇರತಕ್ಕಂತಹ ಪಾತ್ರೆಯಲ್ಲಿ ಅನ್ನಾದಿಗಳನ್ನು ಇಟ್ಟು ನೈವೇದ್ಯ ಮಾಡಬೇಕು. ಹಾಗೆ ಯಾವ ಪಾತ್ರೆ ಅಡುಗೆ ಮಾಡಿರ್ತೇವೆ ಅದೇ ಪಾತ್ರೆಯಲ್ಲಿ ಅಡುಗೆಯನ್ನು ಮಾಡಬಾರದು. ಬೇರೆ ಇನ್ನೊಂದು ಪಾತ್ರಕ್ಕೆ ಅದನ್ನು ಬಡಿಸ್ಕೊಳ್ಬೇಕು. ಇನ್ನೊಂದು ಪಾತ್ರೆಯಲ್ಲಿ ಇಟ್ಟು ನೈವೇದ್ಯ ಮಾಡಬೇಕು. ಇಷ್ಟೆಲ್ಲ ಅನುಸಂಧಾನಗಳಿವೆ. ನೈವೇದ್ಯ ಪ್ರಕರಣದಲ್ಲಿ ಅದನ್ನೆಲ್ಲ ಚಿಂತನೆ ಮಾಡ್ತಾರೆ. ಯಾವ್ಯಾವ ಆಹಾರ ಪದಾರ್ಥದಲ್ಲಿ ಯಾವ್ಯಾವ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು, ಯಾವ್ಯಾವುದರಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ, ಅಲ್ಲಿ ಯಾವ್ಯಾವ ರೂಪಗಳನ್ನು ನಾವು ಧ್ಯಾನ ಮಾಡಬೇಕು, ಅದೆಲ್ಲವನ್ನು ಕೂಡ ನೈವೇದ್ಯ ಪ್ರಕರಣದಲ್ಲಿ ಹೇಳಿದ್ದಾರೆ. ರತ್ನಖಚಿತವಾಗಿರತಕ್ಕಂತಹ ಬಂಗಾರದ ತಟ್ಟೆಯನ್ನು ಅನುಸಂಧಾನ ಮಾಡಿಕೊಡಬೇಕು. ಆಕಳು ತುಪ್ಪದಿಂದ ಪರಿಷ್ಕರಿಸತಕ್ಕಂತಹ ಭಕ್ಷ್ಯ ಭೋಜ್ಯಗಳು, ಲೇಹ್ಯ ಪೇಯ ಚೋಷ್ಯಗಳು ಇವೆಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲ ನೈವೇದ್ಯದ ಪ್ರಕರಣ. ಹೀಗೆ ನೈವೇದ್ಯ ಮಾಡಿದ ಅನ್ನವನ್ನಷ್ಟೇ ಸಾತ್ವಿಕವಾಗಿರತಕ್ಕಂಥ ಆಹಾರ ಅಂತ ಹೇಳ್ತಾರೆ. ಆಮೇಲೆ ನಿಷಿದ್ಧವಾಗಿರತಕ್ಕಂತಹ ಅಭಕ್ಷ್ಯವಾಗಿರುವಂಥದ್ದು, ಅದನ್ನು ಕೆಲವರಿಗೆ ಭಕ್ಷಣ ಚಟ ಇರ್ತದೆ. ಹಾಗಾದರೆ ಅದನ್ನು ಕೂಡ ನಾವು ನೈವೇದ್ಯ ಸಮರ್ಪಣೆ ಮಾಡಿ ಅದನ್ನು ಶುದ್ಧವನ್ನಾಗಿ ಮಾಡಿ ಅದನ್ನು ಸ್ವೀಕಾರ ಮಾಡೋಣ ಅಂದರೆ ಅದಾಗೋದಿಲ್ಲ. ನೈವೇದ್ಯಕ್ಕೆ ಯಾವತ್ತೂ ಅಭಕ್ಷ್ಯಗಳನ್ನು, ಯಾವುದು ನಿಷಿದ್ಧವಾಗಿರುವಂಥದ್ದು ಅದನ್ನು ಯಾವತ್ತೂ ಇಡಬಾರದು ಅಂತ ನೀವು ಮಾಡಿದ್ದರಿಂದ ಅದನ್ನು ಇಡುವುದಿಲ್ಲ, ಅದನ್ನು ತಿನ್ನುವುದಿಲ್ಲ. ಆದ್ದರಿಂದ ಆ ಭಕ್ಷಣ ಇಲ್ಲವೇ ಇಲ್ಲ. ಆದ್ದರಿಂದ ಯಾವುದು ನಿಷಿದ್ಧವಲ್ಲವೋ, ಯಾವುದು ನಮ್ಮ ದೇಹಕ್ಕೆ ಹಿತವೋ ಅಂತಹ ಆಹಾರವನ್ನೇ ವಿಧಾನ ಮಾಡಿದ್ದರಿಂದ ಅವುಗಳನ್ನೇ ಸಮರ್ಪಣೆ ಮಾಡಿದಾಗ, ದೇವರಿಗೆ ಸಮರ್ಪಣೆ ಮಾಡಿಯೇ ಸ್ವೀಕಾರ ಮಾಡಬೇಕಂತಿರುವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಅದು ಬಿಟ್ಟು ನಾವೇನು ಮಾಡ್ತೀವಿ, ನಾಲಿಗೆ ರುಚಿಗೋಸ್ಕರವಾಗಿ ಯಾವುದನ್ನು ತಿಂದು ಆರೋಗ್ಯ ಕೆಡಿಸ್ಕೊಳ್ತಕ್ಕಂಥ ಸಂದರ್ಭ ಇದೆ. ಹೋಟ್ಲಿಗೆ ಹೋಗ್ತಾರೆ, ಹೋಟ್ಲ ತಿಂಡಿ ತಿಂತಾರೆ, ಪಾರ್ಟಿ ಹೋಗ್ತಾರೆ, ಅದು ಇದೇನೇನೋ ತಿಂತಾರೆ. ಅದು ಹಣ
ಅಪವ್ಯಯವಾಗೋದಲ್ಲದೆ ಏನಾಗುತ್ತೆ, ನಮ್ಮ ಆರೋಗ್ಯವು ಹಾಳಾಗುತ್ತೆ. ಹೀಗೆ ಆಹಾರದಲ್ಲಿ ಒಂದು ನಿಯಮವನ್ನು ಮಾಡಿದ್ದಾರೆ. ಇಂತಹ ಆಹಾರದಲ್ಲಿ ಸಾತ್ವಿಕವಾದ ಆಹಾರವನ್ನು ನಾವು ಸ್ವೀಕಾರ ಮಾಡಿದರೆ ನಮ್ಮ ಶರೀರವೂ ಬೆಳೆಯುತ್ತೆ, ಮನಃಶಕ್ತಿಯು ಕೂಡ ಬೆಳೆಯುತ್ತೆ. ಇವತ್ತೇನಾಗಿದೆ ಅಂದರೆ, ನಾವು ಶಾರೀರಿಕ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಆರ್ಥಿಕವಾಗಿ, ವೈಚಾರಿಕವಾಗಿ ಎಲ್ಲ ವಿಧದಿಂದಲೂ ನಾವು ಸ್ವತಂತ್ರರಾಗಿಲ್ಲ. ಇವತ್ತು ನಮ್ಮ ಶರೀರದಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ತೇವೆ, ಆ ಸ್ವಾತಂತ್ರ್ಯ ಇದೆ. ಆರ್ಥಿಕವಾಗಿ ನಾವು ಸ್ವತಂತ್ರ ಅಲ್ಲ, ವೈಚಾರಿಕವಾಗಿ ಸ್ವತಂತ್ರ ಅಲ್ಲ. ನಾವೆಲ್ಲ ಎಲ್ಲ ರೀತಿಯಿಂದಲೂ ಪಾಶ್ಚಾತ್ಯರ ದಾಸರಾಗಿ ಬಿಟ್ಟಿದ್ದೇವೆ. ಆ ವಿದೇಶದಲ್ಲಿರತಕ್ಕಂತಹ ದನಗಳು ಇವತ್ತೆಲ್ಲ ನಾವು ಹಾಲು ಸೇವನೆ ಮಾಡ್ತಾ ಇರುವಂಥದ್ದು, ಅದು ವಿದೇಶದ ದನಗಳೇ ಹೆಚ್ಚಾಗಿ ಇರುವಂಥದ್ದು. ದೇಶೀಯ ಹಸುಗಳು ಇಲ್ಲೇ ಇಲ್ಲ. ಎಲ್ಲ ವಿದೇಶಗಳಿಂದ ಆಯಾತ ಮಾಡಿರ್ತಕ್ಕಂತಹ ಹಸುಗಳು, ಅದರ ತಜ್ಜನ್ಯವಾಗಿರತಕ್ಕಂತಹ ಪದಾರ್ಥಗಳು, ಹಾಗೆಯೇ ಆಹಾರ ಧಾನ್ಯಗಳು ಇವೆಲ್ಲ ವಿದೇಶದಿಂದಲೇ ತಂದಿರುವಂಥದ್ದು. ಆದ್ದರಿಂದ ನಾವು ಸ್ವೀಕರಿಸುವ ಆಹಾರ ಅದು ಶುದ್ಧವಾಗಿ ಇಲ್ಲೇ ಇಲ್ಲ. ಅದಕ್ಕೋಸ್ಕರವಾಗಿ ನೋಡಿ, ಮನುಷ್ಯನಿಗೆ ಇವತ್ತು ನಾನಾ ರೀತಿಯ ಕಾಯಿಲೆಗಳು. ಒಂದು ಸಿಕ್ಕದಲ್ಲಿ ತಿಂತಾನೆ, ಅದು ಶುದ್ಧವೋ ಅಶುದ್ಧವೋ ಗೊತ್ತಿಲ್ಲ, ನಿಷಿದ್ಧವೋ ಅಥವಾ ಗ್ರಾಹ್ಯವಾದೋ ಗೊತ್ತಿಲ್ಲ, ಅದನ್ನು ತಿಂತಾನೆ, ಪರಮಾತ್ಮನ ಸಮರ್ಪಣೆ ಮಾಡೋದಿಲ್ಲ. ಆದ್ದರಿಂದ ಇವತ್ತು ನಾನಾ ರೀತಿಯಾಗಿರ್ತಕ್ಕಂತಹ ಕಾಯಿಲೆ. ಅದಕ್ಕೋಸ್ಕರವಾಗಿ ಈ ಪವಿತ್ರವಾದ ಭಗವನ್ನಿವೇದಿತವಾಗಿರತಕ್ಕಂತಹ ಸೌಮ್ಯವಾದ ಪುಷ್ಟಿಕರವಾಗಿರತಕ್ಕಂತಹ ಅನಿಷಿದ್ಧವಾಗಿರತಕ್ಕಂತಹ ಆಹಾರ, ಯಾವುದೇ ವಾಸನೆ, ಬಣ್ಣ, ರೂಪ ಇವುಗಳಿಂದ ದೂಷಿತವಾಗದೇ ಇರತಕ್ಕಂತಹ ಸಾತ್ವಿಕ ಆಹಾರ, ಅದು ಅತ್ಯಂತ ನಮ್ಮ ದೇಹಕ್ಕೂ ಮನಸ್ಸಿಗೂ ನಮ್ಮ ಬುದ್ಧಿಗೂ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಆಹಾರ. ಅದನ್ನು ಕೃಷ್ಣ ಇಲ್ಲಿ ಸಾತ್ವಿಕ ಆಹಾರ ಅಂತ ಕರೆದಿದ್ದಾನೆ. ಅದನ್ನೇ ಹೇಳಿದ್ದು ಆಯುಸ್ಸತ್ವ ಬಲ ಆರೋಗ್ಯ ಸುಖಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾ. ಇವೆಲ್ಲ ಸಾತ್ವಿಕರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಆಹಾರ. ಇದು ಸಾತ್ವಿಕ ಆಹಾರ, ಸಾತ್ವಿಕರಿಗೆ ಪ್ರಿಯವಾದ್ದರಿಂದ ಇದು ಸಾತ್ವಿಕದ ಆಹಾರ. ಸಾತ್ವಿಕರು ಯಾರು ಅಂದರೆ ಅವರಿಗೆ ಪ್ರಿಯವಾಗಿರತಕ್ಕಂಥ ಆಹಾರ ಯಾವುದು? ಸಾತ್ವಿಕವಾಗಿರುವಂಥದ್ದು. ಹಾಗಾಗಿ ಸಾತ್ವಿಕವಾದ ಆಹಾರವನ್ನು ಯಾರು ತಿಂತಾರೋ ಅವರು ಸಾತ್ವಿಕರು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಹಾರ ಭೇದಂ ತಾವತ್ ತ್ರಿಭಿರಾಹ. ಆಹಾರ ಭೇದವನ್ನು ಹೇಳ್ತಾ ಇದ್ದಾನೆ ತ್ರಿಭಿ, ಈ 3 ಶ್ಲೋಕಗಳಿಂದ. ಆಯುಸ್ಸತ್ವಬಲ ಆರೋಗ್ಯ ಸುಖಪ್ರೀತಿ ವಿವರ್ಧನಾ. ಆಯುಹು ಅಂದರೆ ಜೀವನಂ, ಸತ್ವಂ ಸಾಧುತ್ವಂ, ಸಾತ್ವಿಕ ವಸ್ತು ಸೇವನೆಯ ಚಿತ್ತಶುದ್ಧೇ, ಬಲಂ ಶಕ್ತಿ. ಪ್ರತಿಯೊಂದು ಪದಾರ್ಥಕ್ಕೆ ಇಲ್ಲಿ ರಾಯರ ಅರ್ಥ ಬರೀತಾರೆ. ಸತ್ವ, ಆಯು ಅಂದರೆ ಜೀವನ, ಸತ್ವ ಅಂದರೆ ಉತ್ತಮ ನಡವಳಿಕೆ. ಸಾತ್ವಿಕವಾದ ವಸ್ತು ಸೇವನೆ ಮಾಡ್ತಾ ಇರೋದ್ರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಸಾತ್ವಿಕ ವಸ್ತು ಸೇವನೆಯನ್ನು ಚಿತ್ತಶುದ್ಧೇ, ಆದ್ದರಿಂದ ಸಾಧುತ್ವ ಬರುತ್ತೆ, ಸತ್ವ ಬರುತ್ತದೆ. ಇನ್ನು ಬಲಂ, ಬಲ ಅಂದರೆ ಶಕ್ತಿ. ಆರೋಗ್ಯಂ ಅಂದರೆ ರೋಗರಾಹಿತ್ಯಂ, ರೋಗ ಇಲ್ಲದೇ ಇರುವಂಥದ್ದು. ಸುಖಂ ಸಕೃದ್ ಉಪಭೋಗೇಪಿ ಬಹುಕಾಲೀನಂ, ಒಂದು ಬಾರಿ ಊಟ ಮಾಡಿದರೆ ತುಂಬ ಹೊತ್ತು ಅದರ ಪರಿಣಾಮ ಇರ್ತದೆ. ಇವತ್ತು ಹಾಗೆ ಈ ನಾವು ಸೇವಿಸ್ತಕ್ಕಂಥ ಆಹಾರ ಸಾತ್ವಿಕವಾದ ಆಹಾರ ಆಗಿದ್ದರೆ ನೋಡಿ, ಅದು ಬಹುಕಾಲದವರೆಗೆ ಅದರ ಒಂದು ಸುಖ ಇರ್ತದೆ, ಹಸಿವೆ ಆಗೋದೇ ಇಲ್ಲ. ಒಮ್ಮೆ ಭೋಗಿದ್ರೆ ಸಾಕು, ಬಹುಕಾಲ ತನಕ ನಮಗೆ ಅದರ ಅನುಭವ ಆಗುತ್ತೆ. ಕೆಲವು ಆಹಾರಗಳಿದೆ, ತಿಂದ 1-2 ಗಂಟೆಯಲ್ಲಿ ಪುನಃ ಹಸಿವೆ ಆಗುತ್ತೆ, ಸಂಕಟ ಆಗುತ್ತೆ, ಅದಿಲ್ಲ. ಆದರೆ ಸಾತ್ವಿಕವಾದ ಆಹಾರ ಆಗಿದ್ದರೆ ಅದು ಬೇಗ ಮತ್ತೆ ನಮ್ಮನ್ನು ಹಸಿವಿಗೀಡು ಮಾಡಲ್ಲ. ಆ ಆಹಾರ ತಿಂದಾಗ ನಮಗೇನು ಸುಖವಾಗುತ್ತೆ, ಆ ಸುಖವನ್ನು ಬಹಳ ಕಾಲ ಇಟ್ಟಿರ್ತದೆ. ಅದು ಹಾಗರ್ಥ ಅದಕ್ಕೆ.
ಸುಖ ಅಂದರೆ. ಇನ್ನು ಪ್ರೀತಿ ಭೋಗಕಾಲದಲ್ಲಿ ಆಗತಕ್ಕಂತಹ ಸುಖ. ಮತ್ತು ಏತೇಷಾಂ ಆಯುರಾದೀನಾಂ, ಈ ಆಯುಷ್ಯ ಮೊದಲಾದವುಗಳ ವಿವರ್ಧನಾಹ, ಇವುಗಳನ್ನು ಹೆಚ್ಚತಕ್ಕಂತಹ ಆಹಾರಗಳು ಸಾತ್ವಿಕವಾದ ಆಹಾರ. ವಿಶೇಷೇಣ ವೃದ್ಧಿಹೇತವಃ, ವೃದ್ಧಿಹೇತವಃ ವಿಶೇಷವಾಗಿ. ವಿವರ್ಧನಾಹ ಸುಖ ಪ್ರೀತಿ ವಿವರ್ಧನಾಹ ವಿಶೇಷವಾಗಿ ಅವುಗಳು ಹೆಚ್ಚತಕ್ಕಂಥವುಗಳು. ಯಾವುಗಳನ್ನು? ಆಯುರಾದಿಗಳನ್ನು. ಆಯುರಾದಿ ವಿವರ್ಧನಾಹ, ಆಯುಷ್ಯ ಮೊದಲಾದವುಗಳನ್ನು ಹೆಚ್ಚತಕ್ಕಂಥವುಗಳು. ಆಯುರಾದೀನಾಂ ವಿವರ್ಧನಃ ವಿಶೇಷೇಣ ವೃದ್ಧಿಹೇತವಃ. ರಸ್ಯಾಹ ಅಂದರೆ ರಸಯುಕ್ತವಾಗಿರತಕ್ಕಂಥ ಆಹಾರ. ಸ್ನಿಗ್ಧಾಹ ಅಂದರೆ ಸ್ನೇಹವಂತಹ, ಸ್ನೇಹವುಳ್ಳಂತಹ ಆಹಾರ. ಸ್ನೇಹವುಳ್ಳಂತಹ ಆಹಾರ ಅಂದ್ರೇನು? ಸ್ನೇಹ ಅಂದರೆ ಜಿಡ್ಡು, ಸಂಸ್ಕೃತದಲ್ಲಿ ಜಿಡ್ಡಿರಬೇಕು, ಸ್ನೇಹ ಗುಣ ಇರಬೇಕು. ನಾವು ಸೇವಿಸೋ ಆಹಾರದಲ್ಲಿ ತುಪ್ಪ ಎಣ್ಣೆನೇ ಇರಬೇಕು, ಅದು ಸ್ನಿಗ್ಧವಾದ ಆಹಾರ ಅಂತಾರೆ. ಅದು ಬಹುಕಾರದ ಫಲ ಕೊಡ್ತದೆ. ತುಪ್ಪ ಮೊದಲಾದ ಸ್ನಿಗ್ಧವಾಗಿರತಕ್ಕಂತಹ ವಸ್ತುಗಳು ಬಹುಕಾಲ ನಮಗೆ ಅದರ ಫಲವನ್ನು ಕೊಡ್ತವೆ. ಆದ್ದರಿಂದಲೇ ಅವುಗಳನ್ನು ಹೃದಯಾಹ. ಇನ್ನು ಹೃದಯ ಅಂದರೆ ತಿಂದಮೇಲೆ ಮತ್ತೆ ಮತ್ತೆ ಬೇಕು ಅಂತ ಅನಿಸೋದು. ಅದು ರುಚಿಕರವಾದ ಸಾತ್ವಿಕವಾದ ಆಹಾರ. ಸ್ಥಿರಾಹ ಸೇವನೇನ ಬಹುಕಾಲ ಗುಣಪ್ರದಾಹ. ಸ್ಥಿರ ಅಂದರೆ ಸೇವನೆ ಮಾಡಿದ ಮೇಲೆ ಬಹುಕಾಲ ಗುಣವನ್ನು ಉಂಟು ಮಾಡುವಂಥದ್ದು. ಹೃದಯಾಹ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುವಂಥದ್ದು. ಇವೆಲ್ಲ ಏತೇ ಆಹಾರಾಹ, ಈ ಆಹಾರಗಳು ಸಾತ್ವಿಕವಾಗಿರತಕ್ಕಂತಹ ಆಹಾರಗಳು. ಇಲ್ಲಿ ಆಂಗ್ ಉಪಸರ್ಗ ಕೃಧಾತು ಕರ್ಮಣಿ ಘಂಗ್ ಪ್ರತ್ಯಯ ಬಂದು ಆಹಾರ ಅಂತ ಆಗಿದೆ ಅಂತ. ಭಕ್ಷ್ಯ ಪದಾರ್ಥ ಇತ್ಯರ್ಥ. ಆಹಾರ ಅಂದರೆ ಸೇವಿಸಲು ಯೋಗ್ಯವಾಗಿರ್ತಕ್ಕಂಥ ಪದಾರ್ಥಗಳು. ಸಾತ್ವಿಕಾನಾಂ ಸತ್ವಗುಣಯುಕ್ತಾನಾಂ ಪ್ರಿಯಾಹ. ಸಾತ್ವಿಕಾನಾಂ ಪ್ರಿಯಾಹ, ಸಾತ್ವಿಕ ಪ್ರಿಯಾಹ. ಸಾತ್ವಿಕಾನಾಂ ಪ್ರಿಯಾಹ, ಸಾತ್ವಿಕಾನಾಂ ಅಂದರೆ ಸತ್ವಗುಣಯುಕ್ತಾನಾಂ, ಯಾರಲ್ಲಿ ಸತ್ವಗುಣ ಇದೆಯೋ ಅವರಿಗೆ ಇದು ಪ್ರಿಯವಾಗಿರತಕ್ಕಂತಹ ಆಹಾರ, ಸಾತ್ವಿಕ ಆಹಾರ. ಆಯುರಾದಿ ವಿವರ್ಧನ ಇತಿ ವಿಶೇಷಣೋಕ್ತ್ಯ. ಆಯುರಾದಿ ವಿವರ್ಧನ ಅಂತ ವಿಶೇಷಣ ಕೊಟ್ಟಿದ್ದರಿಂದ ತದ್ವಿಪರೀತತ್ವೇ ಇವು ರಸ್ಯಾದೀನಾಮಪಿ ರಾಸತ್ವಮಿತಿ ಜ್ಞೇಯಂ. ಆಯುರಾದಿ ವಿವರ್ಧನ ಅಂತ ವಿಶೇಷಣ ಕೊಟ್ಟಿದ್ದರಿಂದಾಗಿ ಇದಕ್ಕಿಂತ ಬೇರೆಯಾಗಿರ್ತಕ್ಕಂಥ ಆಹಾರ ಆದರೆ ಅದು ಸಾತ್ವಿಕ ಆಹಾರ ಆಗೋದಿಲ್ಲ, ಅದು ರಾಜಸ ಆಹಾರ ಆಗತ್ತೆ. ಆಯುಷ್ಯ ಮೊದಲಾದವುಗಳನ್ನು ವರ್ಧಿಸುವಂಥದ್ದು, ಅದು ವರ್ಧಿಸದೆ ಹೋದರೆ ಅದೇನಾಗತ್ತೆ? ಅದು ರಾಜಸ ಆಹಾರ ಅಂತ ಆಗುತ್ತೆ. ಇಂತಹ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆಯೂ ಆಗದೆ ಹೋದರೆ ಹಾಗಾದರೆ ನೀನು ಸೇವಿಸಿರ್ತಕ್ಕಂಥ ಆಹಾರ ಅದು ಸಾತ್ವಿಕ ಅಲ್ಲ, ಅದು ರಾಸವಾಗಿರ್ತಕ್ಕಂಥ ಆಹಾರ ಅಂತ ತಿಳ್ಕೊಳ್ಬೇಕು. ಇದಿಷ್ಟು ಸಾತ್ವಿಕವಾದ ಆಹಾರ. ಇನ್ನು ಇಂಥ ಆಹಾರದ ಬಗ್ಗೆ ರಾಜಸವಾದ ಆಹಾರ, ತಾಮಸವಾದ ಆಹಾರ ಎಲ್ಲ ವಿಚಾರಗಳನ್ನು ಮುಂದಿನ 2 ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾನೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.